ದುಡ್ಡಿದ್ದವರಿಗೆ ದೊಡ್ಡವರಿಗೆ ಈ ನೆಲದ ಕಾನೂನಿನ ಬಗ್ಗೆ ಕಿಂಚಿತ್ತೂ ಭಯ ಇಲ್ಲ ಅನ್ನೋದಕ್ಕೆ ದರ್ಶನ್ರ ಎಪಿಸೋಡೆ ಪ್ರಮುಖವಾದಂತಹ ಸಾಕ್ಷ್ಯ. ಫೋಟೋ ಬಳಿಕ ವಿಡಿಯೋ ಕಾಲ್ನಲ್ಲಿ ದಾಸನ ದರ್ಶನ ಆಗಿದೆ. ದರ್ಶನ್ಗೆ ಹಾಗಾದ್ರೆ ಮೊಬೈಲ್ ಕೊಟ್ಟಿದ್ದು ಯಾರು ಅನ್ನೋದು ಪ್ರಮುಖ ಪ್ರಶ್ನೆ. ದುಡ್ಡು ಕೊಟ್ರೆ ಜೈಲಲ್ಲಿ ಎಲ್ಲವೂ ಕೂಡ ಖುಲ್ಲಂ ಖುಲ್ಲಾನ, ಆಲ್ ಫೆಸಿಲಿಟೀಸ್ ಪ್ರೊವೈಡೆಡ್, ಆ ರೀತಿ ಇದೆಯಾ? ವಿಡಿಯೋ ಕಾಲ್ ಬಗ್ಗೆ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇಲ್ವಾ? ಹಾಗಾದ್ರೆ ದರ್ಶನ್ಗೆ ಯಾರ ಶ್ರೀರಕ್ಷೆ ಕಾಯ್ತಾ ಇದೆ? ಹಾಗಾದ್ರೆ ಫೋಟೋ ಬಳಿಕ ವಿಡಿಯೋ ಕಾಲ್ನಲ್ಲಿ ದಾಸನ ದರ್ಶನ ಆದ ಬಳಿಕ ಇಷ್ಟು ಪ್ರಶ್ನೆಗಳು ಸಾರ್ವಜನಿಕರ ಎದೆಯಲ್ಲಿ ಪ್ರಶ್ನೆಗಳು ಉದ್ಭವಿಸ್ತಾ ಇರೋದು. ಆಮೇಲೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡುವಂತಹ ಪ್ರಶ್ನೆ, ದೊಡ್ಡವರು ದುಡ್ಡಿದ್ದವರು ಜೈಲಿಗೆ ಹೋದ್ರೆ ಹೀಗಿರಬಹುದಾ, ಹೀಗೆ ಇರ್ತಾರಾ ಅನ್ನೋದಕ್ಕೆ ಇದೊಂದು ಉದಾಹರಣೆ. 23 ಸೆಕೆಂಡ್ಗಳ ಈ ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಕಾಲ್ನಲ್ಲಿ ಮಾತಾಡಿದಾತ ಸ್ಟೇಟಸ್ ಅನ್ನು ಹಾಕೊಂಡಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಹಾಗಾದ್ರೆ ಪರಪ್ಪನಗ್ರಹಾರದಲ್ಲಿ ಇವತ್ತು ರೇಡ್ ಮಾಡಿದ್ವಿ, ನಿನ್ನೆ ರೇಡ್ ಮಾಡಿದ್ವಿ ಅಂತ ಅಧಿಕಾರಿಗಳು ಹೇಳೋದು ಕೇವಲ ಪ್ರಹಸನಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋದು ಪ್ರಶ್ನೆ. ಮಮತಾ, ಯಾವಾಗ ಒಂದಷ್ಟು ಬಾರಿ CCB ಪೊಲೀಸರು, ಬೆಂಗಳೂರು ಪೊಲೀಸರು ಈ ಜೈಲ್ಗಳ ಮೇಲೆ ರೈಡನ್ನು ಮಾಡುವ ಕೆಲಸವನ್ನ ಮಾಡ್ತಾರೆ. ಪರಪ್ಪನಗ್ರಹಾರ ಜೈಲೊಳಗೆ ಸುಮಾರು 100-200 ಮಂದಿಯನ್ನ ಕರೆದೊಯ್ದು ಎಲ್ಲರ ರೂಮ್ಗಳನ್ನು ಚೆಕ್ ಮಾಡ್ತಾರೆ. ಯಾರಾದರೂ ಮೊಬೈಲ್ ಬಳಸ್ತಿದ್ದಾರಾ ಅಥವಾ ಬೇರೆ ಬೇರೆ ಉಪಕರಣಗಳನ್ನು ಬಳಸ್ತಿದ್ದಾರಾ, ಡ್ರಗ್ಗನ್ನು ಬಳಸೋದಕ್ಕೆ ಗಾಂಜಾವನ್ನು ಇಟ್ಕೊಂಡಿದ್ದಾರಾ, ಹೀಗೆ ಪರಿಶೀಲನೆಯನ್ನು ನಡೆಸ್ತಾರೆ. ಬಹುತೇಕ ಒಳಗೆ ಯಾವ ರೀತಿ ಗಬ್ಬೆದ್ದು ನಾರ್ತಿದೆ ಅಂತ ಹೇಳಿದ್ರೆ, ಯಾವಾಗ ಇವರು ಜೈಲ್ ಬಳಿ ಎಂಟ್ರಿ ಕೊಡ್ತಾರೋ ಆ ಸಂದರ್ಭದಲ್ಲಿ ಎಲ್ಲ ಅಲರ್ಟ್ ಮೆಸೇಜ್ ಹೋಗ್ಬಿಟ್ಟಿರುತ್ತೆ ಅವರಿಗೆ. ಬಹುತೇಕ ಎಲ್ಲವನ್ನ ಅಡಗಿಸೋ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಹೋದಂಥವ್ರು, ಬೆಂಗಳೂರು ಪೊಲೀಸರು ಜೈಲಿನ ಒಳಗೆ ಹೋದಂಥವ್ರು ಬರೀ ಕೈಲಿ ವಾಪಸ್ ಆಗೋದೇ ತೀರಾ ಹೆಚ್ಚುವರಿಯಾಗಿ ಇದೇ ಕಂಡು ಬರ್ತದೆ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಥವಾ ಇವರು ಬಳಸ್ತಕ್ಕಂಥ ಉಪಕರಣಗಳು ಇವ್ಯಾವುವು ಕೂಡ ಸಿಗೋದಿಲ್ಲ. ನಿನ್ನೆ ಬೆಂಗಳೂರಿನ CCB ಪೊಲೀಸರು ಜೈಲಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲೂ ದೊಡ್ಡ ಮಟ್ಟದ ವಸ್ತುಗಳು ಅಥವಾ ಯಾವುದಾದ್ರೂ ಈ ರೀತಿಯಾಗಿ ಕೃತ್ಯಕ್ಕೆ ಬಳಸ್ತಕ್ಕಂತಹದ್ದು ಮೊಬೈಲು ಇವ್ಯಾವೂ ಕೂಡ ಕಂಡು ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಬಂದಿತ್ತು. ಆದರೆ ಇದೀಗ ದರ್ಶನ್ ಒಂದು ವಿಡಿಯೋ ಕಾಲ್ನಲ್ಲಿ ಮಾತನಾಡಿರ್ತಕ್ಕಂಥ ಆ ವಿಡಿಯೋ ಏನಿದೆ ಅದು ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಇವರು ಮೊಬೈಲನ್ನು ಬಳಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ನಿನ್ನೆ CCB ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಮೊಬೈಲ್ ಸಿಕ್ಕಿರಲಿಲ್ಲ. ಹಾಗಾದರೆ ಅದಕ್ಕೂ ಮುಂಚೆನೇ ಇವ್ರ ಬಳಿ ಮೊಬೈಲ್ ಇತ್ತು ಅಂತ ತಾನೇ ಅರ್ಥ. ಹಾಗಾದರೆ ಆ ಮೊಬೈಲ್ ಎಲ್ಲೋಯ್ತು? ಇದು ಕೇವಲ ಒಬ್ಬಿಬ್ಬರ ಕಥೆ ಅಲ್ಲ. ಬಹುತೇಕ ಮಂದಿ ದುಡ್ಡಿದ್ದಂಥವರು ಮೊಬೈಲ್ಗಳನ್ನು ಕೂಡ ಬಳಸ್ತಾರೆ. ಅವ್ರಿಗೆ ಬೇಕಾದಂಥವ್ರು ಗಾಂಜಾ ವ್ಯಸನಿಯಾಗಿದ್ದಂಥವ್ರು ಗಾಂಜಾವನ್ನು ಕೂಡ ತರಿಸ್ಕೊಳ್ತಾರೆ. ಅದ್ರ ಜೊತೆಗೆ ಇವ್ರಿಗೆ ಮನೆ ಊಟ ಅಂತೇಳಿ ಸುಮ್ಮನೆ ಇಲ್ಲಿ ನಾಟಕವನ್ನು ಮಾಡ್ತಾರೆ. ಆದರೆ ಮನೆ ಊಟಕ್ಕೆ ಬೇಕಾದಂತಹ ಎಲ್ಲ ಕಡೆ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ಕೊಂಡಿರ್ತಾರೆ. ವಿಚಾರ ಏನಂತ ಹೇಳಿದ್ರೆ, ಜೈಲಿನಲ್ಲಿ ಕೆಲವರು ದೊಡ್ಡ ದೊಡ್ಡ ರೌಡಿಗಳು, ಹೆಸರು ಮಾಡಿದಂಥ ರೌಡಿಗಳು, ದುಡ್ಡಿದಂತಹ ರೌಡಿಗಳು ಯಾರಿದ್ದಾರೆ ಅಂಥವರು ಬ್ಯಾರಕ್ಗಳಲ್ಲಿ ಅವರೇ ಊಟವನ್ನು ಕುಕ್ ಮಾಡ್ಕೊಳ್ತಾರೆ, ಅವರೇ ತಯಾರಿಸಿ ಊಟವನ್ನು ತಿಂತಾರೆ, ಅವ್ರಿಗೆ ಬೇಕಾದಂಥ ಊಟವನ್ನು ತರಿಸ್ಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅಲ್ಲಿಗೆ ಜೈಲಿನ ವ್ಯವಸ್ಥೆ ಏನಿದೆ ಇದು ಸರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಗೃಹ ಸಚಿವರು ಜೈಲಿನ ವ್ಯವಸ್ಥೆಯನ್ನು ಸರಿ ಮಾಡಬೇಕಿದೆ. ಅಲ್ಲಿ ಯಾರು ವಿಚಾರಣಾಧೀನ ಕೈದಿಗಳು, ಯಾರು ಕೈದಿಗಳಾಗಿ ಜೈಲನ್ನು ಸೇರಿರ್ತಾರೋ ಅಂಥವ್ರಿಗೆ ಮನಪರಿವರ್ತನೆ ಆಗಬೇಕು. ಅಂಥವ್ರಿಗೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಏನು ಶಿಕ್ಷೆ ಇರ್ತದೋ ಅಂಥದ್ದು ಸಿಗಬೇಕು. ಅವರು ಅಲ್ಲೋಗಿ ಐಷಾರಾಮಿ ಜೀವನವನ್ನು ನಡೆಸಿದ್ರೆ ಅವರು ಹೊರಗಡೆ ಬಂದರೆ ಪಶ್ಚಾತ್ತಾಪ ಎಲ್ಲಿರ್ತದೆ? ಅಯ್ಯೋ ಇದು ಕಾಮನ್ ಬಿಡು, ಮತ್ತೆ ಇದೇ ರೀತಿಯಾದಂತಹ ಏನು ಗುಂಡಾವರ್ತನೆಯನ್ನು ಇವರು ಇದೇ ರೀತಿಯಾದಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಇದಕ್ಕೆ ಆಸ್ಪದವನ್ನು ಕೊಡಬಾರ್ದು. ಬಹುತೇಕ ನೋಡಬೇಕು, ಈಗ ಕಾರಾಗೃಹಗಳ ಪೊಲೀಸ್ ಮಹಾನಿರ್ದೇಶಕರು ಒಂದು ಸಮಿತಿಯನ್ನು, ತನಿಖೆಯನ್ನು ನೇಮಕ ಮಾಡಿದ್ದಾರೆ. 2 SP ಗಳ ನೇತೃತ್ವದಲ್ಲಿ ಆ ತನಿಖೆ ವರದಿಯನ್ನು ಕೊಡಬೇಕು. ವರದಿಯನ್ನು ಕೊಟ್ಟರು ಸಹ ಯಾರೋ ಇಬ್ಬರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ, ಸಸ್ಪೆಂಡ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಆದರೆ ಸಂಪೂರ್ಣವಾಗಿ ಇಲ್ಲಿ ನಡೀತಕ್ಕಂಥ ಅವ್ಯವಹಾರ ಏನಿದೆ ಇದು ನಿಲ್ಬೇಕಾಗುತ್ತೆ. ಮಮತಾ, ನರಸಿಂಹಮೂರ್ತಿ ಹಾಗೆ ಹೋಲ್ಡಲ್ಲಿರಿ. ಈಗ ದರ್ಶನ್ ವಿಡಿಯೋ ಕಾಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಇದೇನು ಮೊದಲಲ್ಲ ಪರಪ್ಪನಗ್ರಹಾರ ಜೈಲಿಂದ ಆಚೆ ಬಂದಿರೋದು. ಈ ಹಿಂದೆ ನಿಮಗೆ ನೆನಪಿರ್ಬೋದು, ಹರ್ಷ ಮರ್ಡರ್ ಆಯ್ತಲ್ಲ ಶಿವಮೊಗ್ಗದಲ್ಲಿ, ಆಗ್ಲೂ ಆ ಕೊಲೆ ಆರೋಪಿಗಳು ಜೈಲಿನಿಂದ ವಿಡಿಯೋ ಕಾಲ್ ಅನ್ನ ಕುಟುಂಬಕ್ಕೆ ಮಾಡಿ ಸುದ್ದಿಯಲ್ಲಿದ್ರು. ಆಗ್ಲೇ ಎಚ್ಚೆತ್ಕೊಂಡಿದ್ದಿದ್ರೆ ಇವತ್ತು ಈ ನಾಟಕವನ್ನ ಅಥವಾ ಈ ರಾಯಲ್ ಟ್ರೀಟ್ಮೆಂಟ್ ಅನ್ನ ನಾವು ನೋಡುವಂತಹ ಸಂದರ್ಭ ಬರ್ತಾ ಇರಲಿಲ್ಲ. ಬಟ್ ಏನ್ ಮಾಡ್ತೀರಾ, ಎಂಜಲ್ ಕಾಸಿಗೆ ಅಥವಾ ಆ ಕಾಗದ ಚೂರಿಗೆ ಜೊಲ್ಲು ಸುರಿಸುವಂತಹ ಅಧಿಕಾರಿಗಳ ಕಾರಣಕ್ಕೋಸ್ಕರ ಇವತ್ತು ಈ ಸ್ಥಿತಿಯನ್ನು ನೋಡ್ತಾ ಇದೆ. ಪರಪ್ಪನಗ್ರಹಾರ ಅನ್ನೋದು ಒಂದು ಕೊಳಕು ವ್ಯವಸ್ಥೆಯಾಗಿ ಬದಲಾಗಿದೆ. ಇದಕ್ಕೆ ನೇರ ಹೊಣೆ ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಲ್ಲದೆ ಇನ್ಯಾರೂ ಅಲ್ಲ. ಇನ್ನು ಹೆಂಗಷ್ಟು ಧೈರ್ಯವಾಗಿ ಫೋನ್ ಯೂಸ್ ಮಾಡೋದು ಅಲ್ಲದೆ ಬೇಕಾದವರು ಕಾಲ್ಗಳು ಮಾಡಿಕೊಂಡು ಅದನ್ನ ಆ ವ್ಯಕ್ತಿಗಳು ಏನೋ ದೊಡ್ಡ ಸಾಧಕರ ಜೊತೆಗೆ ಮಾತಾಡ್ಬಿಟ್ಟಿದ್ದೀವಿ ಅಂತ ಅನ್ನೋ ರೀತಿನಲ್ಲಿ ಬಿಲ್ಡಪ್ ಕೊಟ್ಕೊಂಡು ಸ್ಟೇಟಸ್ ಹಾಕೊಳ್ತಾರೆ. ಅವರು ಲಜ್ಜೆಗೆಟ್ಟವರು. ಏನು ಸಾಧನೆ ಮಾಡಿ ಇವ್ರು ಒಳಗಡೆ ಹೋಗಿರೋದಾ? ಒಬ್ಬನ ಜೀವವನ್ನ ತೆಗೆದು ಒಳಗಡೆ ಹೋಗಿರೋ ಆರೋಪ ಇವ್ರ ಮೇಲಿರೋದು. ಕನ್ವಿಕ್ಟ್ ಆದ್ರೆ
ಲೈಫ್ ಟೈಮ್ ಇಂಪ್ರೆಸ್ಮೆಂಟ್ಗೂ ಕೂಡ ಹೋಗಬಹುದು. ಅಂತಹ ವ್ಯಕ್ತಿ ಜೊತೆಗೆ ಮಾತಾಡಿದ್ದೀನಿ ಅಂತ ಹೇಳಿ ತಲೆ ಇಲ್ದಿದ್ದವ್ರ ರೀತಿ ಸ್ಟೇಟಸ್ ಹಾಕೊಳ್ತಾರಲ್ಲ, ಅವ್ರಿಗೇನು ಹೇಳಬೇಕು? ಇನ್ನೊಂದು ಕಡೆಗೆ ನೀವು ಎರಡು ಚಿತ್ರಣವನ್ನು ಗಮನಿಸ್ತಾ ಇದ್ದೀರಾ. ಒಂದು ಫೋಟೋ ವೈರಲ್ ಆಗ್ತಾ ಇರೋದು, ಅದರಲ್ಲಂತೂ ಫುಲ್ ರಾಯಲ್ ಟ್ರೀಟ್ಮೆಂಟು. ಆ ರಾಯಲ್ ಟ್ರೀಟ್ಮೆಂಟ್ನ ಕಂಟಿನ್ಯೂಡ್ ಎಪಿಸೋಡು ಜೈಲಲ್ಲಿ ಮೊಬೈಲ್ ಸಿಗ್ತಾ ಇದೆ, ಬೇಕಾದವ್ರಿಗೆ ವಿಡಿಯೋ ಕಾಲ್ ಮಾಡ್ಬೋದು, ಯಾರಿಗೆ ಮನಸ್ಸಿಗೆ ಬರುತ್ತೋ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ಕೊಳ್ಬೋದು. ಇವ್ರನ್ನ ಮೀಟ್ ಮಾಡಿದವ್ರು ಬಂದು ಆಚೆಗಡೆ ಹೇಳ್ತಾ ಇದ್ರಲ್ಲ ಒಂದೊಂದು ನಾಟಕದ ಡೈಲಾಗು, ಅದು ನೆನಪಾಗ್ತದೆ ಪ್ರತಿ ಸಲ ಕೂಡ. ಡಿಸ್ಟರ್ಬ್ ಆಗಿದ್ದಾರೆ, ಆಧ್ಯಾತ್ಮದ ಕಡೆಗೆ ಹೋಗ್ತಾ ಇದ್ದಾರೆ, ಯೋಗ ಮಾಡ್ತಾ ಇದ್ದಾರೆ, ಭಗವದ್ಗೀತೆ ಓದ್ತಾ ಇದ್ದಾರೆ, ಪಶ್ಚಾತ್ತಾಪ ಇದೆ ಅಂತ ಯಾವುದೂ ಕಾಣಿಸ್ತಾ ಇಲ್ಲ.